ब्रह्मा गुरु विष्णु गुरुदेवो महेश्वरा गुरु साक्षात् परब्रह्म तस्मै गुरुवे नमः। ओम शांति शांति शांति। ಆನೇಕಲ್ ತಾಲೂಕು ಅತ್ತಬೆಲೆ ಹೋಬಳಿಯ ಅಜ್ಜನಹಳ್ಳಿ ಗ್ರಾಮದಲ್ಲಿರ್ತಕ್ಕಂತಹ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ 15ನೆಯ ವಾರ್ಷಿಕೋತ್ಸವ ಈ ಸರಿ ಇಡೀ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ. ಮುಂದೆನೂ ಕೂಡ ಇನ್ನೂ ಅಭಿವೃದ್ಧಿ ಆಗ್ತಾ ಇದೆ. ಆ ತಾಯಿಯ ಒಂದು ಜಾತ್ರೆಗೆ ಇಡೀ ಕರ್ನಾಟಕ ಜನತೆ ಬಂದು ಎಲ್ಲರೂ ಕೂಡ ಅಮ್ಮನ ಆಶೀರ್ವಾದ ಪಡ್ಕೊಬೇಕಾಗ್ತದೆ. ಮತ್ತು 28ನೇ ತಾರೀಕು 2ನೇ ತಿಂಗಳು 2026ರಂದು ಹೋಮ ಹವನಗಳನ್ನು ನಮ್ಮ ಪ್ರವೀಣ್ ನೇತೃತ್ವದಲ್ಲಿ ಜರುಗಲಿದ್ದು ಮತ್ತು ಮಾರನೇ ದಿನ ಚಂಡಿಕಾಯಾಗ ನಡೆಯಲಿದ್ದು ಅಮ್ಮನವರಿಗೆ ಮತ್ತು ನಮ್ಮ ಸಾನ್ನಿಧ್ಯವನ್ನು ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸುಜ್ಞಾನ ಸ್ವಾಮೀಜಿಗಳು ಮತ್ತು ಜಗದ್ಗುರು ಅನಂತ ವಿಭೂಷ ಕಾಳಾಸ್ತಿ ಸ್ವಾಮೀಜಿಗಳು, ಆನೆಗೊಂದು ಮಹಾಸಂಸ್ಥಾನ ಸರಸ್ವತಿ ಪೀಠ ಕಟ್ಪಾಡಿಯಿಂದ ಮತ್ತು ಶ್ರೀ ಶ್ರೀ ನಿಜ್ಜಲಾನಂದ ನಾಥ ಮಹಾಸ್ವಾಮಿಗಳು ಒಕ್ಕಲಿಗರ ಮಹಾಸಂಸ್ಥಾನ ಮಠದಿಂದ ಕೆಂಗೇರಿಯಿಂದ ಮತ್ತು ಪರಮ ಪೂಜ್ಯ ಸದ್ಗುರು ಕಾಳಾಸ್ತಿಯಿಂದ ಮಹಾಸ್ವಾಮಿಗಳು ಅವರು ಕೂಡ ವಿಶ್ವಕರ್ಮ ಏಕದಂಡಿಗೆ ಮಠ ಶಾಪುರ ಮತ್ತು ಹಾಗೆಯೇ ಪರಮ ಪೂಜ್ಯ ಶ್ರೀ ಅಭಿನವ ಎಚ್ಚರ ಮಹಾಸ್ವಾಮಿಗಳು ಗವಿಮಠ ಶಿರೋಳ ನರಗುಂದದಿಂದ ಬರ್ತಾ ಇದ್ದಾರೆ. ಹಾಗೆಯೇ ನಮ್ಮ ವಿದ್ಯಾಪೀಠದಿಂದ ವಿದ್ವಾನ್ ಶ್ರೀ ಶ್ರೀಕಂಠ ಭಾಯಾಚಾರ್ಯರು ಬರ್ತಾ ಇದ್ದಾರೆ. ಅದನ್ನು ಚಿಂತಕರು ಮತ್ತು ಶ್ರೀ ಗುರುಜಿ ಉಮೇಶಾಚಾರ್ಯರು ಬರ್ತಾ ಇದ್ದಾರೆ ಮತ್ತು ಇಸ್ಕಾನ್ ಒಂದು ಇದರಿಂದ ಗೋಪಾಲ್ ದಾಸ್ ಅವರು ಮತ್ತು ವೇಣುಮಾಧವ ಸ್ವಾಮೀಜಿಗಳು ಮತ್ತು ನಮ್ಮ ನೆರಳೂರು ಭಾಗದಲ್ಲಿರ್ತಕ್ಕಂಥ ಶ್ರೀ ರಾಮಯ್ಯ ಸ್ವಾಮಿಗಳು ಮತ್ತು ಬರ್ತಾ ಇದ್ದಾರೆ. ಮತ್ತು ಅತಿಥಿಗಳು ಕೂಡ ಶಿವಣ್ಣನವರು, ಎ ನಾರಾಯಣ ಸ್ವಾಮಿಗಳು ಮತ್ತು ಛಲವಾದಿ ವಿರೋಧ ಪಕ್ಷ ನಾಯಕರು ನಾರಾಯಣ ಸ್ವಾಮಿಗಳು ಮತ್ತು DC ತಮ್ಮಣ್ಣನವರು, ಆಕೆ ರಮೇಶ್ ಅವರು ಮತ್ತು ನಿವೃತ್ತಿ ಚುನಾವಣೆ ಆಯುಕ್ತರು ಶ್ರೀನಿವಾಸಾಚಾರ್ಯರು ಮತ್ತು ಪ್ರಧಾನ ಕಾರ್ಯದರ್ಶಿ ವೈದ್ಯಕೀಯ ಶಿಕ್ಷಣ ನಿವೃತ್ತರು ಪ್ರಭಾಕರ್ ಅವರು ಮತ್ತು ಸನ್ಮಾನ್ಯ ಶ್ರೀ ಸುಜ್ಞಾನ ಮೂರ್ತಿ ವಿಶ್ವಕರ್ಮ ನಿಗಮ ಮಂಡಲ ಅಧ್ಯಕ್ಷರು ಕೂಡ, ಹಾಗೆಯೇ ನಮ್ಮ ತಾಲೂಕಿನ ಸನ್ಮಾನ್ಯ ಶ್ರೀ ಅಶೋಕರವರು ಬರ್ತಾ ಇದ್ದಾರೆ. ಇವರೆಲ್ಲ ಬಂದು ಆ ತಾಯಿಯ ಕೃಪಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಭಕ್ತರು ಬಂದು ಅಮ್ಮನ ಅವರ ಆಶೀರ್ವಾದ ಪಡ್ಕೊಳ್ಬೇಕಾಗ್ತದೆ. ಹಾಗೆಯೇ ಬೆಳಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬೆಳಗ್ಗೆ ಸ್ವಾಮೀಜಿಗಳ ಪಾದಪೂಜೆ ಇರ್ತದೆ. ಹಾಗೆ ಪಾದಪೂಜೆ ನಂತರ ಮಹಾಪೂಜೆ ಎಲ್ಲ ಉತ್ಸವ ನಡೆದು ಉತ್ಸಾಹದ ನಂತರ ಕೋಲಾಟ ಇರ್ಬೋದು ಅಥವಾ ಸಾಯಂಕಾಲ ಭರತನಾಟ್ಯ ಇರ್ಬೋದು ಮತ್ತು ರೇಣುಕಾದೇವಿಯ ನೃತ್ಯ ನಾಟಕ ಸಾಯಂಕಾಲ ಇರ್ತದೆ. ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಬೇಕಂತೇಳಿ ಕರ್ನಾಟಕ ರಾಮಾಚಾರ್ಯ ಅಂತ ಹೇಳ್ಬಿಟ್ಟು ಇದೇ ಬೆಂಗಳೂರಿನ ವಾಸವಾಗಿದ್ದೀವಿ. ಸಂಜೆ ನಗರ ಮುಂದೆ ಇರ್ತಕ್ಕಂಥ ಎಲ್ಲ ಮಾಧ್ಯಮ ವರ್ಗದವರಿಗೆ ನನ್ನ ನಮಸ್ಕಾರವನ್ನು ಫಸ್ಟ್ ತಿಳಿಸ್ತಾ, ಧರ್ಮದರ್ಶಿಗಳು ನಮ್ಮ ಸರ್ವೇಶಾಚಾರ್ಯರು ಓಂ ನಮೋ ವಿಶ್ವಕರ್ಮ ಪರಬ್ರಹ್ಮಣ್ಯ ನಮಃ ಕಾಳಿಕಾಂಬ ಕಮಟೇಶ್ವರಿ ಪೂಜಿತರಾದಂಥ ನಮ್ಮ ಈ ಟ್ರಸ್ಟ್ನ ರೇಣುಕಾ ಯಲ್ಲಮ್ಮ ದೇವಿ, ಮೇಸಿ ಮರಳಿ, ಕರಿಯೇನಿಗಣ್ಣ ಶಿವ ದೇವಸ್ಥಾನಗಳು, ಈ ದೇವಸ್ಥಾನದ ಟ್ರಸ್ಟ್ನ ಧರ್ಮದರ್ಶಿಗಳಾಗಿರ್ತಕ್ಕಂಥ ಸರ್ವೇಶಣ್ಣವರು ನಾವು ನೋಡಿದಂಗೆ ಸುಮಾರು 1000 ಜನ ಈ ದೇವಸ್ಥಾನಕ್ಕೆ ಬಂದು ಅವರ ಕಷ್ಟಗಳನ್ನ ದುಃಖಗಳನ್ನ ಆ ತಾಯಿ ಹತ್ರ ಹೇಳ್ಕೊಂಡು ಇವತ್ತು ಫಸ್ಟು 10 ಜನ ಬಂದರು, 100 ಜನ ಬಂದರು, ಇವತ್ತು 1000 ಜನ ಆದರು. ಇವತ್ತು 4,000 ರಿಂದ 5,000 ಜನ ವಾರ್ಷಿಕೋತ್ಸವ ಮಾಡ್ತಾರೆ ಅಂತ ಹೇಳಿದ್ರೆ 5,000 ಮಿನಿಮಮ್ 5,000 ಜನ ಬಂದೇ ಬರ್ತಾರೆ. ಅಲ್ಲಿ ಆ ಜಗನ್ಮಾತೆ ನಿಜವಾಗ್ಲೂ ನೆಲೆ ಊರಿದ್ದಾರೆ ಅನ್ನೋದು ನಂಬಿಕೆ. ಅವ್ರು ಏನು ಕೋರಿಕೆಗಳನ್ನ ಕೇಳ್ಕೊಂತಾರೆ ಪ್ರತಿಯೊಬ್ಬರಿಗೂ ಇವತ್ತು ಆ ತಾಯಿ ಜಗನ್ಮಾತೆ ನೆರವೇರಿಸಿರ್ತಕ್ಕಂಥದ್ದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಅಲ್ಲಿ ಬಂದಂಥ ಭಕ್ತಾದಿಗಳು ಕೂಡ ಅದನ್ನು ಅನುಭವಿಸ್ತಾ ಹೋಗ್ತಾ ಇದ್ದಾರೆ. ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ನಾವು ಕೆಲವರು ಯಲ್ಲಮ್ಮ ದೇವಿ ಸೌದತ್ತಿ ಯಲ್ಲಮ್ಮ ಕೆಲವರು ಹೋಗಿರೋದಿಲ್ಲ. ಅದ್ರ ಬಗ್ಗೆ ಆ ತಾಯಿ ಜಗನ್ಮಾತೆ ಬಗ್ಗೆ ಆ ಶಕ್ತಿ ಬಗ್ಗೆ ಯಾರಿಗೂ ಗೊತ್ತೇ ಇರೋದಿಲ್ಲ. ಆ ಶಕ್ತಿ ಇಲ್ಲಿದೆ ಅಂತ ನಂಬೇಕಾದ್ರೆ ನಿಜವಾಗ್ಲೂ ನಾನು ಹೇಳ್ತೀನಿ. ಅಂಥ ಒಂದು ಸಾಕ್ಷಿಗಳನ್ನ ನಾವು ಕಣ್ಣಾರೆ ನೋಡಿದ್ದೀನಿ. ನಿಜವಾಗ್ಲೂ ಬಹಳ ಅದ್ಭುತವಾದಂಥ ಶಕ್ತಿ ಆ ಕ್ಷೇತ್ರದಲ್ಲಿದೆ. ಒಳ್ಳೆ ಒಂದು ನಮ್ಮ ಸನಾತನಿಯಾಗಿ ಹಿಂದೂ ಆಗಿ ಸನಾತನಿಯಾಗಿ ಯಾವ ರೀತಿ ಒಂದು
ಧರ್ಮದಲ್ಲಿ ನಾವು ಒಂದು ದೇವಸ್ಥಾನನ ಸೃಷ್ಟಿ ಮಾಡಬೇಕು, ಅದೇ ರೀತಿ ನಮ್ಮ ಸರಸಣ್ಣವರು ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಪೂಜಾ ಕಾರ್ಯಗಳು, ಹೋಮಗಳು, ಯಾಗಗಳು, ಬಂದಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ಆಗಲಿ ಭಾಳ ಯಾರಿಗೂ ಬೇಜಾರಾಗೋ ರೀತಿಯಲ್ಲಿ ಅದೇನಂತ ಅವರು ನೋಡಿದ್ರೆ ಏಜು ಅಷ್ಟು ಏನಪ್ಪ ಸ್ಟೇಜ್ ಆಗಿದೆ ಅನಿಸುತ್ತೆ. ಅವರು ವಯಸ್ಸು ಹುಡುಗನ ಥರ ಕೆಲಸ ಮಾಡ್ತಾರೆ, ಅಷ್ಟು ಉತ್ಸುಕರಾಗಿ ಕೆಲಸ ಮಾಡ್ತಾರೆ. ಆ ದೇವಿಗೆ ಅವ್ರಿಗೆ ಆ ಶಕ್ತಿನ ಕೊಟ್ಟಿದ್ದಾರೆ, ಮುಂದಿಗೂ ಕೊಡ್ಲಿ ಅಂತ ನಾನು ಕೇಳ್ಕೊಂತೀವಿ. ನಮ್ಮ ಕರ್ನಾಟಕ ರಾಜ್ಯ ಅಲ್ಲದೆ ಆಂಧ್ರ, ತಮಿಳುನಾಡು, ಸುಮಾರು 3-4 ಸ್ಟೇಟಿಂದ ನಮ್ಗೆ ಬರುವಂಥ ಜನಗಳನ್ನ ನಾನು ನೋಡಿದ್ದೀನಿ. ಸುಮಾರು ಸ್ಟೇಟ್ಗಳಿಂದ ಬರ್ತಾರೆ. ಭಾಳ ಅದ್ಭುತವಾಗಿ ಉತ್ಸಾಹಗಳು ನಡೆಯುತ್ತೆ, ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಮತ್ತು ಸ್ವಾಮೀಜಿಗಳು ಬರ್ತಾರೆ, ಎಲ್ಲ ಧರ್ಮದ ಧರ್ಮಗುರುಗಳು ಬರುವಂಥದ್ದು. ನಾಳೆ ಭಾನುವಾರ ಇರುತ್ತೆ, ಭಾನುವಾರ ಮಧ್ಯಾಹ್ನ 1:00 ನಾಳೆ ಸಾಯಂಕಾಲ ಎಲ್ಲ ಬಂದು ಹಾಲ್ಟ್ ಆಗ್ತಾರೆ. ಅವ್ರಿಗೆ ಎಲ್ಲ ಥರದ ವ್ಯವಸ್ಥೆನ ನಮ್ಮ ಸರ್ವೇಸಣ್ಣವ್ರು ಮಾಡಿರ್ತಾರೆ. ಭಾನುವಾರ ಮಧ್ಯಾಹ್ನ ಪ್ರವಚನ ಇರುತ್ತೆ. ಅದಾದ ನಂತರ ಎಲ್ಲ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಹಾಗೆ ಚಾಲೂ ಇರ್ತವೆ. ರಾತ್ರಿ 12 ಗಂಟೆ ತನಕ ಬಂದ್ಬಿಡ. ಹಾಗಾಗಿ ಕರ್ನಾಟಕದ ರಾಜ್ಯ ಆಗಲಿ ಯಾವುದೇ ರಾಜ್ಯದ ಮೂಲೆ ಮೂಲೆಗಳಿಂದ ಆ ತಾಯಿ ಸೇವೆಗೆ ಭಕ್ತಿಪೂರ್ವಕವಾಗಿ ಬಂದು, ಆ ತಾಯಿ ನೀವು ಬಂದ್ರಿ ಅಂದರೆ ತನು, ಮನ, ಧನ, ಆಯಸ್, ಆರೋಗ್ಯ, ಸಂತಾನ ಪ್ರಾಪ್ತಿ, ದುಃಖ ಪ್ರಾಪ್ತಿ, ನಿಮ್ದು ಏನೇ ಒಂದು ಕೋರಿಕೆಗಳಿರಲಿ ಆ ಜಗನ್ಮಾತೆ ನೆರವೇರಿಸ್ತಾಳೆ ಅಂತ ಹೇಳ್ತಾ ಎಲ್ಲರೂ ಬಂದು ಆ ಜಗನ್ಮಾತೆ ಪಾತ್ರಕ್ಕೆ ಪಾತ್ರರಾಗಿ ಅಂತ ಎಲ್ಲರನ್ನು ಕೇಳ್ದಂತ ನನ್ನ ಸರ್ ಎಲ್ಲವೂ ಸರಿ ಹೇಳಿದ್ರು. ದುಃಖ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ರು. ದುಃಖ ಹೋಗುತ್ತೆ ಅನ್ನೋದಕ್ಕೆ ದುಃಖ ಪ್ರಾಪ್ತಿ ಇಲ್ಲ, ಪ್ರಾಪ್ತಿ ಇಲ್ಲ ಅಂದ್ರೆ ನಿಮ್ಮ ದುಃಖನ ತೆಗೆಯತಕ್ಕ ದುಃಖ ನಾಶ, ದುಃಖ ನಿವಾರಣಾ ಪ್ರಾಪ್ತಿ.